ಸರ್, ನಾಳೆ ಸಾಧನಾ ಸಮಾವೇಶ ಇದೆ. ಬಿಜೆಪಿದು ಬಹಳ ದೊಡ್ಡ ಮಟ್ಟದ ಟೀಕೆ ಇದೆ, ಏನು ಸಾಧನೆ ಆಗಿಲ್ಲ ಅನ್ನೋ ಟೀಕೆ. ಈಗ ಎಷ್ಟು ಕೋಟಿ? 2500 658 ಕೋಟಿ ಸುಮ್ನೆ ಮಾಡ್ತೀವ? ಬಿಜೆಪಿಯವರು ಹೇಳ್ತಾ ಇದಾರಲ್ಲ, ಅವ್ರು ಏನ್ ಮಾಡಿದ್ದಾರೆ ಬೆಂಗಳೂರು ಮೈಸೂರು ನಗರ? ಬಿಜೆಪಿಯವರು ಏನ್ ಮಾಡಿದ್ದಾರೆ ಹೇಳಿ? ನೀನ್ ಹೇಳಪ್ಪ, ಏನೇನ್ ಮಾಡಿದ್ದಾರೆ ಹೇಳಯ್ಯ. ನೀನ್ ಮೈಸೂರಿನಲ್ಲೇ ವಾಸ ಇದೆಯಾ, ಏನೇನ್ ಮಾಡಿದ್ದಾರೆ ಹೇಳಪ್ಪ ನೋಡಿ. ಸರ್, ನೀವು ಅಷ್ಟೊಂದು ಸಾವಿರಾರು ಕೋಟಿ ಕೊಟ್ಟಿದ್ದೀರಿ, ಹೋದ್ ಸಾರಿ ನೀವು ಕೊಟ್ಟರೆ ಈಗಲೂ ಕೊಟ್ಟಿದ್ದೀರಿ. ಆದ್ರೆ ಎಲ್ಲೋ ಒಂದ್ ಕಡೆ ಅರ್ಬನ್ ವೋಟರ್ಸ್ ನಿಮ್ ಪಾರ್ಟಿನ ಕೈನೇ ಹಿಡಿತಾ ಇಲ್ವಲ್ಲ ಸರ್? ಯಾಕೆ ಯಾವ್ದೇ ಚುನಾವಣೆ ಅರ್ಬನ್ ವೋಟರ್ಸು ಕೈ ಹಿಡಿತಾ ಇಲ್ಲ ಅಂತ ಆತರ ಸಾರಾಸಕ್ತಾಗಿ ಏನಿಲ್ಲ. ನಮ್ಗೆ ಎಲ್ಲ ಹಿಡ್ದೇನೆ ನಾವು ಅಧಿಕಾರ. ಈಗ ಮೈಸೂರು ನಗರದಲ್ಲಿ 2 ಗೆದ್ದಿದ್ದೀವಿ, ಎನ್ಆರ್ ಮತ್ತು ಚಾಮರಾಜ 2 ಗೆದ್ದಿದ್ದೀವಿ. ಹಾಗಾದ್ರೆ ಮೈಸೂರು ನಗರದ ಜನ ಎಲ್ಲ ನಮ್ ಕೈ ಬಿಟ್ಬಿಟ್ಟಿದ್ದಾರೆ ಅಲ್ಲ. ಮೈಸೂರು ನಗರದಲ್ಲಿ ಅರ್ಬನ್ ವೋಟರ್ಸ್ ಅಂತ ಹೇಳ್ತಾ ಇದ್ದೀವಿ. ಅರ್ಬನ್ ವೋಟರ್ಸ್ ಆಗ್ಲಪ್ಪ, ನಗರ ಪ್ರದೇಶದ ವೋಟರ್ಸ್ ಕೂಡ ನಮ್ಗೆ ಅನೇಕ ಕಡೆಗಳಲ್ಲಿ ಕೈ. ಈಗ ನಾವು ಇದರಲ್ಲಿ ಬೆಂಗಳೂರು ನಗರದಲ್ಲಿ ಎಷ್ಟು ಗೆದ್ದಿದ್ದೀವಿ? ಬೈ ಎಲೆಕ್ಷನ್ ಅಲ್ಲಿ 3 ಗೆದ್ದಿದ್ದೀವಿ. ಬೆಂಗಳೂರು ನಗರದಲ್ಲಿ ಎಷ್ಟು ಗೆದ್ದಿದ್ದೀವಿ? 28ಕ್ಕೆ 16 ಗೆದ್ದಿದ್ದೀವಿ. ಸಿಎಂ ಅವ್ರದ್ದು ಶಕ್ತಿ ಪ್ರದರ್ಶನ ಬಿಗಿ ಮಾಡ್ಕೊಳಕ್ಕೆ ಯಾರ ಶಕ್ತಿ ಪ್ರದರ್ಶನನೂ ಅಲ್ಲ. ಪಾರ್ಟಿ ಮಾಡಿರ್ತಕ್ಕಂಥ ಕೆಲಸಗಳನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನ, ಇದು ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನ. ಯಾಕಂತಂದ್ರೆ ಸುಳ್ಳು ಅಪಪ್ರಚಾರ ಮಾಡ್ತಾ ಇದ್ದಾರೆ ಬಿಜೆಪಿ. ಏನು ಮಾಡ್ತಾ ಇಲ್ಲ ಸರ್ಕಾರ. ಗ್ಯಾರಂಟಿ ಯೋಜನೆಗಳನ್ನು ದುಡ್ಡಿಲ್ಲ, ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ದುಡ್ಡಿಲ್ಲದೆ ಹೋಗಿದ್ರೆ 2600 ಕೋಟಿ ಮಾಡಕ್ಕಾಗುತ್ತಾ? ಬರೀ ಒಂದ್ ಸಿಟಿಗೆ ಇವರೆಲ್ಲ ಸೇರಿ ಒಟ್ಟು 5000 ಕೋಟಿ. ಅವ್ರನ್ನೇ ಕೇಳಬೇಕು, ಯಾರು ಹೇಳಿದಾರೆ ಅವ್ರಿಗೆ ಕೇಳಬೇಕು. ನಮ್ಮ ಪಾರ್ಟಿಯವ್ರು ಆಗ್ಲೂ ಕೂಡ ನನಗೆ ಹೇಳಿಲ್ವಲ್ಲ ಏನ್ ಕ್ರಾಂತಿ ಅಂತ. ನೀನೇ ಕೇಳೋ, ನೀನ್ ಕೇಳೋ ಅವ್ರಿಗೆ.